ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನಮ್ಮೆಲ್ಲರ ಒಂದ್ಸಾರಿ ಗೆದ್ದಿಟ್ಕೊಂಡು ಎಲ್ಲರೂ ಸಹ ಗೌರವದ ಸ್ಟ್ಯಾಂಡಿಂಗ್ ಓವೇಷನ್ ನಮ್ಮೊಟ್ಟಿಗೆ ಗೌರವ ಸಮರ್ಪಣೆ. ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ ಅವರು ಸುದೀರ್ಘ ಸರ್ಕಾರಿ ಸೇವೆಯಲ್ಲಿ ನಮ್ಮೊಟ್ಟಿಗೆ ಅನೇಕ ಅರ್ಥಪೂರ್ಣ ಕಾರ್ಯಗಳೊಂದಿಗೆ ಇಂದು ನಮ್ಮೊಟ್ಟಿಗೆ ವಯೋನಿವೃತ್ತಿಯನ್ನ ಹೊಂದಿ ಬೀಳ್ಕೊಡುಗೆಯ ಸಮಾರಂಭದಲ್ಲಿ ಜೊತೆಯಾಗಿ ಬಳ್ಳಾರಿ ಜಿಲ್ಲಾ ಪೊಲೀಸ್ ವತಿಯಿಂದ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಗೌರವ ಸಮರ್ಪಣೆ. ಈಗಾಗಲೇ ಹೇಳಿದ್ರೆ ದಯಮಾಡಿ ಮುಂದಿನ ಸನ್ಮಾನವನ್ನ ಈ ಸಭಿಕರು ಆಮೇಲೆ ಅಂದ್ರೆ ಸನ್ಮಾನ್ಯ ಶ್ರೀ BS ಲೋಕೇಶ್ ಕುಮಾರ್ ಸರ್ ಅವರು ಮಾತಾಡಿದ ಮೇಲೆ ನಿಮ್ಮಗಳಿಗೆ ಅವಕಾಶವನ್ನ ಕಲ್ಪಿಸಿಕೊಳ್ಳಲಾಗಿದೆ. ದಯಮಾಡಿ ಯಾರು ಸಹ ಅನ್ಯತಾ ಭಾವಿಸದೆ ನಮ್ಮ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂಯಮದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದಾರೆ. ನಿಜವಾಗ್ಲೂ ಇಲ್ಲಿ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್. ಬಹಳ ಇದನ್ನ ಬೀಳ್ಕೊಡುಗೆ ಅನ್ನೋದು ಬಹಳ ಕಷ್ಟ ಆಗ್ತಿದೆ ಸರ್. ಮನಸ್ಸು ಆಕ್ಚುಲಿ ಇದು ಮಾತಿಲ್ಲ, ಇದು ಮನಸ್ಸಾರೆ ಹೇಳ್ತಾ ಇದೀನಿ. ಇದನ್ನ ಬೀಳ್ಕೊಡುಗೆ ಅಂತ ಅಂತೂ ನಾನು ಹೇಳಲ್ಲ ಸರ್. ಇದು ಸೆಕೆಂಡ್ ಇನ್ನಿಂಗ್ಸ್ ಸಾಹೇಬ್ರ ಲೈಫ್ ಅಲ್ಲಿ. ಸೆಕೆಂಡ್ ಇನ್ನಿಂಗ್ಸ್ ಗೆ ಇದು ಪ್ರಾರಂಭದ ಒಂದು ಸಮಾರಂಭ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಹೇಬ್ರು ಅಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು. ನಿಮ್ಗೆಲ್ಲ ಎಲ್ರದ್ದು ಅದೇ ಒಪಿನಿಯನ್ ಸರ್. ಯಾಕೆಂದ್ರೆ ಪ್ರತಿಯೊಬ್ಬರು ಯಾರನ್ನು ಯಾವ್ದೋ ಒಂದು ಹಿರಿಯ ಅಧಿಕಾರಿ ರಿಟೈರ್ಡ್ ಆಗ್ತಿದಾರಪ್ಪ ಇವೊಂದು ಸಮಾರಂಭ ಮಾಡ್ಬೇಕಂತ ಯಾರು ಅಂದ್ಕೊಂಡಿಲ್ಲ ಸರ್. ಎಲ್ಲ ವೈಯಕ್ತಿಕವಾಗಿ ಸರ್. ಎಲ್ರು ಅಂದ್ರೆ ಎಲ್ರು ಯಾರು ಇದರಲ್ಲಿ ತಮ್ಮ ಅಭಿಮಾನಿಗಳಂತ ಹೇಳ್ಬೇಕು ಸರ್. ಇದರಲ್ಲಿ ಇನ್ಕ್ಲೂಡಿಂಗ್ ರೆವಿನ್ಯೂ ಡಿಪಾರ್ಟ್ಮೆಂಟ್ DC ಸಾಹೇಬ್ರು ಹೇಳ್ತಾ ಇದ್ದೀನಿ ಯಾವಾಗ್ಲೂ. ನಮ್ಮ IG ಸರ್ಗೆ ಸಾಹೇಬ್ರನ್ನ ಇನ್ವೈಟ್ ಮಾಡಿದಾಗ ನೀವು ನನ್ನ ಕರೆಯಂಗಿಲ್ಲ, ನಾನು ಗೆಸ್ಟ್ ಅಲ್ಲ ಹೋಸ್ಟ್ ಅಂತ. ಎಲ್ಲರೂ ಯಾರ ಕರೆದಿದ್ದೀವಿ ಎಲ್ಲರೂ ಸಹ ಅಭಿಮಾನದಿಂದ ಬಂದಿದ್ದಾರೆ. ಎಲ್ಲ ನಮ್ಮ ಅಧಿಕಾರಿಗಳು ಅಷ್ಟೇ ತಮ್ಮ ವೈಯಕ್ತಿಕವಾಗಿ ತಮ್ಮ ಮನೆ ಒಂದು ಒಂದು ಏನೋ ಒಂದು ಫಂಕ್ಷನ್ ಇರ್ತಿದೆ ಅಂತ ಅನ್ನೋ ರೀತಿಯಲ್ಲಿ ತುಂಬಾ ಖುಷಿಯಿಂದ ಇದನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಖಂಡಿತ ಇದು ಬೀಳ್ಕೊಡುಗೆ ಅಲ್ಲ, ಸೆಕೆಂಡ್ ಇನ್ನಿಂಗ್ಸ್ ಇದು ಬಿಗಿನಿಂಗ್ ಸಮಾರಂಭ ಅಂತ ಹೇಳ್ತೀನಿ. ಸಾಹೇಬ್ರ ಬಗ್ಗೆ ಹೇಳ್ಬೇಕಾದ್ರೆ ಸದಾ ಸನ್ಮುಖಿ. ಯಾವಾಗಾದ್ರೂ ನಾವು ಟೆನ್ಷನ್ ಅಲ್ಲಿ ಹಿಂಗಪ್ಪ ಇದನ್ನ ಸಾಹೇಬ್ರ ಹತ್ರ ಹೇಳ್ಕೊಳ್ಳೋದು, ಏನ್ರೆ ಸಾಹೇಬ್ರು ಏನಂತಾರಪ್ಪ ಅಂತ ಕಾಲ್ ಮಾಡ್ದಾಗೆಲ್ಲ ಸಾಹೇಬ್ರು ಅದು ಏನು ಚಿಂತೆ ಮಾಡ್ಬೇಡಿ, ಸಾಲ್ವ್ ಆಗುತ್ತೆ, ಸಿಗ್ತಾರೆ. ಅಕ್ಯೂಸ್ ಸಿಗ್ತಾರೆ, ಎದುರ್ಕೊಳ್ಬೇಡಿ, ತಲೆ ಕೆಡಿಸ್ಕೋಬೇಡಿ. ಇದೇ ತರನೇ ಯಾವಾಗಾದ್ರೂ ನಾವೇನಾದ್ರೂ ಹಿರಿಯ ಅಧಿಕಾರಿಗಳಿಗೆ ಏನಾದ್ರು ರಿಪೋರ್ಟ್ ಮಾಡ್ಬೇಕಾದ್ರೆ ಆ ಆತಂಕ ಇರುತ್ತಲ್ಲ, ಆತಂಕಕ್ಕಿಂತ ಒಂದು ನಂಬಿಕೆ. ಬೇರೆ ಯಾವುದೇ ವಿಚಾರದಲ್ಲಿ ನಾವು ಸ್ಟ್ರೆಸ್ ಆದ್ರೂ ನನ್ಗಂತೂ ಅದು ಪರ್ಸನಲ್ ಎಲ್ರಿಗೂ ಅನುಭವ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು. ಏನಾದ್ರು ಹೇಳ್ಬೇಕಂದ್ರೆ ಅಥವಾ ನಮಗೇನಾದ್ರು ಮನಸ್ಸು ಸಮಾಧಾನ ಇಲ್ಲ, ಫಸ್ಟ್ ಸಾಹೇಬ್ರ ಹತ್ರ ಮಾತಾಡ್ಬೇಕು. 1-2 ನಿಮಿಷ ಸಾರ್ ಆಗಿದೆ ಅಂತ, ಅದು ಯಾವುದೇ ವಿಚಾರ ಆಗಿದೆ ಸಾಹೇಬ್ರ ಹತ್ರ ಮಾತಾಡಿ 2 ನಿಮಿಷ ಅವರು ಸಜೆಷನ್ ಕೇಳ್ಬೇಕು. ಅವಾಗ ನಮಗೆ ಖುಷಿ ಕೊಡ್ತಾ ಇತ್ತು. ಸಾಹೇಬ್ರನ್ನ ಕಲಿಬೇಕಾದ್ರೆ ತಾಳ್ಮೆ, ಬಹಳ ತಾಳ್ಮೆ ಸಾಹೇಬ್ರಿಗೆ. ಅಧಿಕಾರಿಗಳನ್ನ ಅಧಿಕಾರಿಯಾಗೆ ಟ್ರೀಟ್ ಮಾಡಿದ್ದಾರೆ ಯಾವತ್ತು. ಈಗ ನಾವು ಹೇಳ್ತೀವಲ್ಲ, ಈಗ ಜನಗಳ ಹತ್ರ ಸೌಜನ್ಯದಿಂದ ವರ್ತಿಸ್ಬೇಕು ಎಲ್ಲ ಹೇಳ್ತೀವಿ, ಬಟ್ ಯಾವ ತರ ಸೌಜನ್ಯವಾಗಿ ವರ್ತಿಸ್ಬೇಕಂತ ಹೇಳ್ಕೊಡೋದು ತುಂಬಾ ಕಮ್ಮಿ ಇಟ್ಕೊಂಡಿದೀನಿ. ನಮ್ ಸಾಹೇಬ್ರು ನಮ್ಮ ಹತ್ರ ಹೆಂಗೆ ಬಿಹೇವ್ ಮಾಡ್ತಾರೆ, ನಾವು ಅದೇ ತರ ಬೇರೆ ಅಧಿಕಾರಿ ಮತ್ತೆ ಜನಗಳ ಹತ್ರ ನಮ್ಮ ಹತ್ರ ಬಂದಿರೋ ಪಿಟಿಷನರ್ಸ್ ಕಂಪ್ಲೇಂಟ್ಸ್ ಹತ್ರ ನಾವು ಬಿಹೇವ್ ಮಾಡ್ಬೇಕಂತ ಸಾಹೇಬ್ರು ತೋರಿಸ್ಕೊಟ್ಟಿದ್ದಾರೆ ಅವ್ರ ಬಿಹೇವಿಯರ್. ಇನ್ನ ಶಿಸ್ತಲ್ಲಿ ಸಾಹೇಬ್ರು ತುಂಬಾ ಶಿಸ್ತು. ಅವ್ರ ಮನೆಗೆ ಹೋದಾಗ ಸಾಹೇಬ್ರು ಒಂದ್ಸರಿ ನಮ್ಮ ಮನೆಗೆ ಬಂದಾಗ ಅನಿಸ್ತಿತ್ತು ಎಲ್ಲಲ್ಲಿ ಬಿಸಾಕಿರ್ತದೆ. ನನಗೊಂಥರ ಮುಜುಗರ, ಯಾಕಂದ್ರೆ ಸಾಹೇಬ್ರು ನನಗೆ ಬಹಳ ಶಿಸ್ತು, ಸಿಸ್ಟಮ್ಯಾಟಿಕ್. ಒಂದು ಪೇಪರ್ ಬಂದಿರೋದನ್ನ ಆ ಕಡೆ ಈ ಕಡೆ ಎಸ್ತಿರಲ್ಲ ಮೇಡಮ್, ಕ್ಲೀನ್ ಆಗಿ ಮತ್ತೊಂದು ಕಡೆ ಇಟ್ಟಿರ್ತಾರೆ, ಅಷ್ಟು ಶಿಸ್ತು. ಅವರು ಒಂಥರ ಮೇಡ್ ಫಾರ್ ಈಚ್ ಅದರ್ ಮೇಡಮ್ ಸರ್. ಯಾವಾಗ್ಲೂ ಮೇಡಮ್ ಮನೆಗೆ ಬಂದ್ರೆ ಅವರು ಇಷ್ಟ ಮೇಡಮ್ ಬಹಳ ಆತ್ಮೀಯವಾಗಿ ನಮ್ಮನ್ನ ಕಾಣ್ತಿದ್ದಾರೆ ಸರ್. ಇನ್ನೂ ಬಹಳಷ್ಟು ಜನ ತಮ್ಮ ಬಗ್ಗೆ ಮಾತಾಡೋರು ಇದ್ದಾರೆ. ತುಂಬಾ ಹೆಚ್ಚಿಗೆ ಸಮಯ ತಗೊಂಡ್ರೆ ತಪ್ಪಾಗುತ್ತೆ. ಸಾಹೇಬ್ರ ಬಗ್ಗೆ ಪ್ರಾಸ್ತಾವಿಕ ನುಡಿ ಹೇಳಲಿಕ್ಕೆ ಎಲ್ರು ಹೇಳ್ತಾ ಇದ್ರು ಸರ್. ಪ್ರಾಸ್ತಾವಿಕ ನುಡಿ ಹೇಳೋದಕ್ಕಿಂತ ಎಲ್ರು ನೋಡ್ಲಿ ಅಂತ ಅನ್ಕೊಂಡಿದೀನಿ ಸರ್. ತಗೊಳ್ಳಿಕ್ಕೆ ನಮ್ಮ ಅಯ್ಯನಗೌಡ ಪಾಟೀಲ್ ಮತ್ತೆ ನಮ್ಮ ಶಶಿ ಅವರೆಲ್ಲ ಬಹಳ ಶ್ರಮ ಪಟ್ಟಿದ್ದಾರೆ.
ಸರ್ ತಾವು ವರ್ಕ್ ಮಾಡಿದ ಪ್ಲೇಸ್, ತಾವು ಓದಿದ ಸ್ಕೂಲು, ಕಾಲೇಜು ಎಲ್ಲವೂ ವಿಸಿಟ್ ಮಾಡಿದ್ದಾರೆ ಸರ್ ಟೀಮು. ಅವ್ರಿಗೂ ಸಹ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೀನಿ ಸರ್, ರಿಯಲಿ ವಿ ಮಿಸ್ ಯು ಸರ್. ಇಂಥ ಒಂದು IG ಸಾಹೇಬರು ಇನ್ನೆಂದೂ ಸಿಕ್ಕಿಲ್ಲ, ಮುಂದೆ ಸಿಗೋದನ್ನು ನಮ್ಗೆ ಭರವಸೆ ಇಲ್ಲ ಸರ್. ಇಷ್ಟು ಬಿಟ್ಟರೆ ಏನು ಹೇಳೋ ಅನಿಸಿಲ್ಲ ಸರ್. ಥ್ಯಾಂಕ್ ಯು. ನನಗೆ ಆಕ್ಚುಲಿ ಇವತ್ತು ಬಹಳ ಖುಷಿ ಆಗ್ತಾ ಇದೆ. ನಾನು ಸಾಹೇಬರಿಗೆ 2 days ಬ್ಯಾಕ್ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಹೇಳ್ತಿದ್ದೆ, ನನಗೆ ಇವತ್ತು ಈ ಕಾರ್ಯಕ್ರಮವನ್ನ ಅಟೆಂಡ್ ಮಾಡೋದಕ್ಕೆ ಬಹಳ ಇಷ್ಟ ಇತ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ನನಗೆ ಇವತ್ತು ಈ ತಮ್ಮ ಫೇರ್ವೆಲ್ ಕಾರ್ಯಕ್ರಮವನ್ನು ಅಟೆಂಡ್ ಮಾಡೋಕ್ಕೆ ಅವಕಾಶ ಸಿಕ್ತು. ಐ ಆಮ್ ವೆರಿ ವೆರಿ ಹ್ಯಾಪಿ. ನಾನು 2019ರಲ್ಲಿ ಸಾಹೇಬ್ರಿಗೆ ಫಸ್ಟ್ ಟೈಮ್, 2018ರಲ್ಲಿ ಸಾಹೇಬ್ರಿಗೆ ಫಸ್ಟ್ ಟೈಮ್ ಒಂದು ಸೋಷಿಯಲ್ ಗ್ಯಾದರಿಂಗ್ ಅಲ್ಲಿ ಸಿಕ್ಕಿದೆ. ಅವಾಗ ಅಷ್ಟು ನನಗೆ ಪೊಲೀಸ್ ಇಲಾಖೆ ರಿಟೈರ್ಡ್ ಬಗ್ಗೆ ಅಷ್ಟು ಪರಿಚಯ ಇರಲಿಲ್ಲ. ನಾನು ನಮ್ಮ ಕೊಡಗು SP ಸಾಹೇಬ್ ಜೊತೆ ಹೋಗಿದ್ದೆ ಆ ಕಾರ್ಯಕ್ರಮದಲ್ಲಿ. ಅಲ್ಲಿ ಸಾಹೇಬರು ಫಸ್ಟ್ ಟೈಮ್ ಸಿಕ್ಕಿದ್ರು. ನಾನು ಮತ್ತು ನನ್ನ ಬ್ಯಾಚ್ಮೇಟ್ ಈಗ DC ಶಿವಮೊಗ್ಗ ಇದ್ದಾರೆ, ನಾವು ಇಬ್ಬರು ಅಲ್ಲಿ ಕೂತಿದ್ವಿ. ಸೀನಿಯರ್ ಆಫೀಸರ್ ಇದ್ರು, ಹಾಗಾಗಿ ನಾವು ಅವಾಗ ಜೂನಿಯರ್ ಇದ್ದಾಗ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸಾಹೇಬರು ನಮ್ಮ ಪಕ್ಕದಲ್ಲಿ ಇದ್ರು. ಹಂಗೆ ಸುಮ್ಮನೆ ಮಾತಾಡ್ತಾ ಸಾಹೇಬ್ದು ಏನು ಒಂದು ವ್ಯಕ್ತಿತ್ವ ಇದೆ, ಅವ್ರದ್ದೇನೋ ಹೊಸ ಸ್ವಭಾವ ಇದೆ, ಅದ್ರ ಬಗ್ಗೆ ನನಗೆ ಫಸ್ಟ್ ಟೈಮ್ ಗೊತ್ತಾಯ್ತು. ಅದಾದ್ಮೇಲೆ ಬಹುಶಃ 5-6 ವರ್ಷ ನನಗೆ ಸಾಹೇಬ್ ಜೊತೆ ಏನು ಟಚಲ್ಲಿ ಇರಲಿಲ್ಲ. ಆದರೆ ನಾನು ಪೇಪರಲ್ಲಿ ನೋಡ್ತಿದ್ದೆ ಸರ್, ಅದು ಬೇರೆ ಬೇರೆ ಪೋಸ್ಟಿಂಗ್ ಬರ್ತಾ ಇತ್ತು. ಸಾಹೇಬ್ ಧಾರವಾಡ ಕಡೆ ಹೋದ್ರು, ಬೆಳಗಾವಿ ಕಡೆ ಹೋದ್ರು. ಆಮೇಲೆ ದೇವರ ಆಶೀರ್ವಾದ ಅಂತಲೇ ಹೇಳ್ಬೋದು, ನನಗೂ ಕೂಡ ಬಳ್ಳಾರಿಯಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು. ಬಂದಾಗ ನನಗೆ ಲೋಕೇಶರಲ್ಲಿ IG ಅಂತ ಗೊತ್ತಿರಲಿಲ್ಲ. ನೆಕ್ಸ್ಟ್ ಡೇ ನಾನು ಚಾರ್ಜ್ ತಗೊಂಡ್ಮೇಲೆ ನಮ್ಮ BA ಸೆಕ್ಷನ್ ಅಲ್ಲಿ ಹೇಳಿದ್ರು, ನಾನು ಕೇಳಿದೆ IG ಯಾರಿದ್ದಾರೆ ಅಂತ, ಕನ್ಫರ್ಮ್ ಮಾಡ್ತೀನಿ ಅಂತ. ಅವರು ಲೊಕೇಶನ್ ಮಾಡ್ತಾರೆ ಅಂತ ಹೇಳಿದ್ರು. ನಾನು ಅವಾಗ ಆಕ್ಚುಲಿ ಫಾರ್ಮಲ್ ಆಗಿ IG ಹೋಗಿ ಭೇಟಿ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸಾಹೇಬ್ರಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸಾಹೇಬ್ರಿಗೆ ಫೋನ್ ಮಾಡಿಬಿಟ್ಟು, ಸರ್ ನಾನು ಇಲ್ಲಿ ಬಂದಿದ್ದೀನಿ, ಬಹಳ ಖುಷಿ ಆಗ್ಬಿಟ್ಟು ನಮಗೆ ಬಂದು ಭೇಟಿ ಮಾಡ್ತೀನಿ. ಸಾಹೇಬರು ಫಾರ್ಮಲಿ ಇದೊಂದು ಫಾರ್ಮಾಲಿಟಿ ಇರೋದು ಬೇಡ, ನಾನೇ ನಿಮಗೆ ಕರೀತೀನಿ, ಕಾಂಗ್ರೆಸ್ಗೆ ಭೇಟಿ ಕೊಡ್ತೀರಿ ಅಂತ ಬಹಳ ಖುಷಿಯಿಂದ ನನಗೆ ನೆನೆಸಿದ್ರು. ಅಲ್ಲಲ್ಲಿ ಇರುವಂತಹ ಅಧಿಕಾರಿಗಳ ಜೊತೆಗೆ ಉತ್ತಮ ಬಾಂಧವ್ಯಗಳನ್ನ ಇಟ್ಕೊಂಡು ಸರ್ಕಾರ ಪೊಲೀಸರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಸಾರ್ವಜನಿಕರು ಪೊಲೀಸರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಅಷ್ಟನ್ನ ನಾವು ಮಾಡ್ಕೊಂಡು ಹೋಗಿ ನಮಗೆ ಒಳ್ಳೆ ಮೆಮೊರೀಸ್ ನ ಇಟ್ಕೊಂಡು ಹೋದ್ರೆ ಅಷ್ಟೇ ಸಾರ್ಥಕ ಜೀವನ. ಅದನ್ನ ಖಂಡಿತವಾಗ್ಲೂ ನಮ್ಮ ಬಳ್ಳಾರಿ IGP ಸಾಹೇಬರು ಮಾಡಿದ್ರು ಅಂತ ಹೇಳಿ. ಯಾಕಂದ್ರೆ ಅವರು ಪ್ರಾರಂಭದಿಂದ ಇಲ್ಲಿ ಬಳ್ಳಾರಿ ಒಳಗೆ ಬಂದಾಗ್ಲಿಂದ ಡೇ 1 ಕಂಪ್ನಿ ಕೊಟ್ಟಿರೋದನ್ನ ಸದ್ಯಕ್ಕೆ ವೇದಿಕೆಯಲ್ಲಿ ಇರೋದ್ರೆ ನಾನು ಒಬ್ಬನೇ ಸರ್. ಮೇಡಮ್ ಅಫ್ಕೋರ್ಸ್ ಈ ಸದ್ಯಕ್ಕೆ ಎಲ್ಲರೂ ಬಂದು ಜಾಯಿನ್ ಆದವರಿದ್ದಾರೆ ಸರ್. ಪ್ರಾರಂಭದಿಂದ ಹಿಡಿದು ಇವತ್ತು ನಿವೃತ್ತಿ ದಿನ ಸರ್, ಇವತ್ತಿನವರೆಗೂ ತಮ್ಮ ಜೊತೆ ನಾನು ಇಲ್ಲಿ ಬಳ್ಳಾರಿ ವಲಯದಲ್ಲಿ ಕೆಲಸ ಮಾಡಿದ್ದೀನಿ ಸರ್. ನನ್ನ ವಿಜಯನಗರ ಜಿಲ್ಲೆಗೆ ಸಂಬಂಧಪಟ್ಟ ಹೇಳ್ಬೇಕು ಅಂತ ಹೇಳಿದ್ರೆ, ಇವತ್ತು ನನಗಂತೂ ನಾನು ಇನ್ನೇನು ವರ್ಗಾವಣೆಯ ಹೊಸ್ತಿಲಲ್ಲೇ ಇದ್ದೇನೆ, ತಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಅದ್ರಲ್ಲೇ ಆ ಭಾಷಣ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ IG ಸಾಹೇಬರು ನನ್ನ ಯಶಸ್ವಿ ಟೆನ್ಯೂರ್ಗೆ ಅಲ್ಲಿ ನನಗಂತೂ ಆತ್ಮತೃಪ್ತಿ ಇದೆ, ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ. ಆ ಹಿನ್ನೆಲೆಗೆ ಎಲ್ಲದಕ್ಕೂ ಸಾಕ್ಷಿಯಾದಂತವ್ರು, ಬೆನ್ನೆಲುಬಾಗಿ ನಿಂತಂತವ್ರು ನಮ್ಮ IGP ಸಾಹೇಬರು. ಯಾಕಂದ್ರೆ ಹೊಸ ಜಿಲ್ಲೆ ಆಗಿತ್ತು ನಮ್ಮ ಜಿಲ್ಲೆ, ಸಾಕಷ್ಟು ಗೈಡೆನ್ಸ್ ಅವಶ್ಯಕತೆ ಇತ್ತು. ಎಲ್ಲದನ್ನು ಪ್ರತಿ ಹೆಜ್ಜೆಗೂ ನಮಗೆ ಗೈಡ್ ಮಾಡ್ತಾ ಹೋದ್ರು. ಅದೇ ರೀತಿ ಹಂಪಿ ಹಿನ್ನೆಲೆಯಲ್ಲಿ ಸಾಕಷ್ಟು VIP-ಗಳು, ಪ್ರೈಮ್ ಮಿನಿಸ್ಟರ್ ಬಂದ್ರು. ಬ್ಯಾಂಗ್ಳೂರ್ ಬಿಟ್ರೆ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಹಂಪಿ ಹೊಸಪೇಟೆನಲ್ಲಿ ಹಾಲ್ಟ್ ಆದ್ರು 2 ದಿನಗಳ ಕಾಲ ನಿರಂತರವಾಗಿ. ಮಾನ್ಯ ಪ್ರಧಾನಮಂತ್ರಿಗಳು ಬಂದೋಬಸ್ತ್ ಮಾಡಿದ್ವಿ. G20 ಕಾರ್ಯಕ್ರಮ ನಡೀತು. ವಿಶ್ವ ಪಾರಂಪರ್ಯ ಸುಮಾರು 32 ದೇಶಗಳ ರಾಜ್ಯ ಪ್ರತಿನಿಧಿಗಳು ಬಂದಿದ್ರು. ಸುಮಾರು 9 ದಿನಗಳ ಕಾಲ ಅಲ್ಲೇ ಸಾಹೇಬರು ಹಂಪಿಲೆ ಕ್ಯಾಂಪ್ ಮಾಡಿ ಒಂದು ಸಣ್ಣ ಘಟನೆನೂ ಆಗ್ಲಿಕ್ಕೆ ಅವಕಾಶ ಕೊಡದೆ ಬಹಳ ಸುಸೂತ್ರವಾಗಿ ಬಂದೋಬಸ್ತ್ಗಳನ್ನೆಲ್ಲಾನು ನಿರ್ವಹಿಸಿದ್ವಿ. ಇವುಗಳನ್ನ ಹೊರತುಪಡಿಸಿ ಜಿಲ್ಲೆಯ ಅಭಿವೃದ್ಧಿ ಮತ್ತು ಸಿಬ್ಬಂದಿಯವರ ಜೊತೆ ಸಾಹೇಬರು ಮಾರ್ಗದರ್ಶನ ನಿರಂತರವಾಗಿ ನಮ್ಮ ಜೊತೆ ಇತ್ತು. ಅಂಡ್ ಸಾಹೇಬರು ತಾವು ಹಾಕೊಟ್ಟಿರುವಂತಹ ಹೆಜ್ಜೆಗಳನ್ನೇ ನಾವು ಪಾಲಿಸ್ತಾ ಹೋಗ್ತೀವಿ ಸರ್. ತಮ್ಮ ಸಾರ್ಥಕ ವೃತ್ತಿ ಜೀವನಕ್ಕೆ ನಮ್ಮ ಜಿಲ್ಲೆಯಿಂದ ಮತ್ತು ವೈಯಕ್ತಿಕವಾಗಿ ನಾನು ಮತ್ತೊಮ್ಮೆ ತಮಗೆ ಅಭಿನಂದನೆಗಳನ್ನ ಸಲ್ಲಿಸಿ ಒಂದೆರಡು ಮಾತನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್. ಜೈ ಹಿಂದ್, ಜೈ ಕರ್ನಾಟಕ. ತುಂಬಾ ಮಾತುಗಳನ್ನ ಹೇಳ್ಬೇಕು ಅಂತ ಅನಿಸ್ತದೆ.
ಸುದೀರ್ಘವಾದ 38 ವರ್ಷಗಳ ಸೇವೆ, 5 ಇಲಾಖೆಗಳು, ಬೇರೆ ಬೇರೆ ರೀತಿಯ ಇಲಾಖೆಗಳು, ಬೇರೆ ರೀತಿಯ ಕೆಲಸಗಳು, ಸಾಕಷ್ಟು ನನ್ನ ಸರ್ವಿಸ್ನಲ್ಲಿ ತುಂಬಾ ಎಲ್ರಿಗೂ ಇದ್ದೇ ಇರುತ್ತೆ. ಎಲ್ಲ ಪೊಲೀಸ್ ಅಧಿಕಾರಿಯ ಜೀವನ ಇದು ವಿಭಿನ್ನ, ಆ ಸಮಯ ವಿಭಿನ್ನ, ಅದರಲ್ಲಿ ಯಾರಿಗೇನು ಹೊರತಾಗಿಲ್ಲ, ನಮಗೂ ಕೂಡ ಹೊರತಾಗಿಲ್ಲ, ಎಲ್ಲದರಲ್ಲೂ ಇರುತ್ತೆ. ಆದ್ರೂ ಕೂಡ ಪ್ರತಿಯೊಬ್ಬರ ಒಂದು ವಿಭಿನ್ನ ಇದರಲ್ಲೇ ಒಂದೆರಡು ಘಟನೆಗಳನ್ನು ನಾವು ಮೆಲುಕು ಹಾಕಲೇಬೇಕು. ಈಗ ಕೆಲವರು ಮಾತಾಡಿದ್ರಿ, ದೂರಿಂದ ಬಂದಂತ ನಮ್ಮ ಸ್ನೇಹಿತರು ಮಾತಾಡಿ ಏನೋ ಒಂದು ನಾನು ಕರ್ತವ್ಯ, ಅವರು ತುಂಬಾ ಹೇಳಿ ನನಗೆ ಸಹಾಯ ಮಾಡಿದ್ರು, ತುಂಬಾ ಇದು ಮಾಡಿದ್ರು, ಚಿರಋಣಿ ಅಂತ ಹೇಳಿದ್ರು. ಆದ್ರೆ ನನ್ನ ದೃಷ್ಟಿಯಲ್ಲಿ ಅದು ನನ್ನ ಕರ್ತವ್ಯ, ನಾನು ಮಾಡ್ಬೇಕಾಗಿತ್ತು, ಮಾಡಿದೆ, ನನ್ನ ಕರ್ತವ್ಯ. ಅದಕ್ಕೋಸ್ಕರನೇ ಸರ್ಕಾರ ಈ ಆಕೆ ಬಟ್ಟೆ ಕೊಟ್ಟಿರೋದು, ನಾನು ಸ್ಥಾನದಲ್ಲಿ ಕೂರಿಸಿದ್ರು. SP ಆ ಟೈಮಲ್ಲಿ ಆಗಿದ್ದು SP ಕೂರಿಸಿದಕ್ಕೋಸ್ಕರ ನಾನು ಬಹುಶಃ ಅದು ಮಾಡಲಿಲ್ಲ ಅಂದ್ರೆ ನಾನು ಆ ಕರ್ತವ್ಯದಲ್ಲಿ ವಿಫಲ ಆಗ್ತಾ ಇದ್ದೆ ಅನ್ಸುತ್ತೆ. ಆದ್ರೆ ಆ ಒಂದು ಮಾಡಿದ್ರಿಂದ ನಿಜವಾಗ್ಲೂ ಇವತ್ತು ಅವರು ಇಷ್ಟು ವರ್ಷ ಆದ್ರೂ ಕೂಡ 10 ವರ್ಷ ಆಯ್ತು ನಾನು ತುಮಕೂರು SP ಆಗಿ ಒಂದು 10 ವರ್ಷ ನನ್ನ ಕುಟುಂಬದ ಒಬ್ಬ ಗೆಳೆಯನಾಗಿ, ಅಭಿಮಾನಿಯಾಗಿ, ಹಿತೈಷಿಯಾಗಿದ್ದಾರೆ. ಇವತ್ತು ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾರೆ. ಆತರ ಎಲ್ಲರ ಜೀವನದಲ್ಲಿ ಎಷ್ಟೋ ಘಟನೆಗಳು ನಡೆದು ಹೋಗಿರುತ್ತೆ. ಅದನ್ನು ನೆನೆಸ್ಕೊಂಡು ಇಂಥ ದಿವಸ ಮೆಲುಕು ಹಾಕೋದ್ರಲ್ಲೇ ಒಂದು ಸಂತೋಷ ಇದೆ. ಎಷ್ಟೊಂದು ಇದೆ, ತುಂಬಾ ಹೇಳಬೇಕು ಅಂತ ಇದೆ. ಎಲ್ಲಿಂದ ಪ್ರಾರಂಭ ಮಾಡಲಿ, ಎಲ್ಲಿಂದ ಮುಕ್ತಾಯ ಮಾಡಲಿ ಅಂತ ಗೊತ್ತಾಗ್ತಲ್ಲ. ಯಾಕಂದ್ರೆ ತುಂಬಾ ಚೆನ್ನಾಗಿ ಒಂದು ವಿಡಿಯೋದಲ್ಲಿ ನನ್ನ ಬಾಲ್ಯದಿಂದ ನನ್ನ ಇಲ್ಲಿ ತನಕ ಜೀವನವನ್ನು ತೋರಿಸ್ಬಿಟ್ಟೆ. ಅದಕ್ಕಾಗಿ ನಾನು ಏನು ವಿಡಿಯೋ ತಯಾರು ಮಾಡಿಲ್ಲ, ಶೋಭರಣೆ ಅವರಿಗೆ, ಅಡಿಷನಲ್ SP ಅವರಿಗೆ, ಮತ್ತು ಶಶಿಧರ್ಗೆ, ಮತ್ತು ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಪಾಟೀಲ್ಗೆ ನನಗೆ ಗೊತ್ತೇ ಇರಲಿಲ್ಲ. ಇವೆಲ್ಲ ಹೋಗಿ ನಾನು ಓದಿದ ಶಾಲೆಗಳನ್ನ ಅಲ್ಲಿಂದ ಫೋಟೋ ತೆಗೆದುಕೊಂಡು ಅದನ್ನ ಮಾತಾಡಿಸಿ ಎಲ್ಲ ಬಂದು ಈ ತರ ಒಂದು ಸರ್ಪ್ರೈಸ್ ಆಗಿ ನಮಗೆ ತೋರಿಸಿದ್ರು. ಬಹುಶಃ ತಾವೆಲ್ಲ ನೋಡಿರ್ಬೋದು, ಭಾವುಕನಾಗುತ್ತೆ ನಾನು. ಯಾಕಂದ್ರೆ 45 ವರ್ಷದ ಹಿಂದಿಂದು ನೆನೆಸ್ಕೊಳ್ಳೋದು, ಮೆಲುಕಾಕೋದು ಅಷ್ಟು ಸುಲಭವಾದ ವಿಷಯ ಅಲ್ಲ. ಪ್ರತಿಯೊಬ್ಬರಿಗೂ ಆ ಒಂದು ನೆನಪು ಇದ್ದೇ ಇರುತ್ತೆ. ಶ್ರೀಹರಿ ಬಾಬು ಹೇಳಿದಂಗೆ ಮುಂದೆ ನೆನಪುಗಳೇ ನಮ್ಮ ಜೀವನ ಆಧಾರ. ಒಳ್ಳೆ ನೆನಪುಗಳಿದ್ರೆ ಒಳ್ಳೆ ಜೀವನ. ಹೀಗಾಗಿ ಪ್ರತಿಯೊಬ್ಬರಿಗೂ ಆ ಒಂದು ಭಾಗ್ಯ ಸಿಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೇನೆ. ಒಂದು ನನ್ನ ಪಯಣದ ಒಂದು ಇದನ್ನ 3-4 ನಿಮಿಷದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲ ನೋಡಿದ್ರಿ ಅದನ್ನ, ಬಾಲ್ಯ, ನಂತರ ಕಾಲೇಜು, ಹೈಸ್ಕೂಲು, ಎಲ್ಲದನ್ನು. ಹೈಸ್ಕೂಲಲ್ಲಿ ನೀವೆಲ್ಲ ಹೆಂಗಿರ್ಬೋದು ಅದೇ ರೀತಿ ನಾವು ಕೂಡ ಕಾಲೇಜು ದಿನಗಳನ್ನ ಮತ್ತು ಯೌವನದ ದಿನಗಳನ್ನ ಅನುಭವಿಸ್ತೀವಿ. ಯಾರು ಅದಕ್ಕೆ ಹೊರತಲ್ಲ. ಇಲ್ಲಿ ನಾಗೇಶ ಹಾಸ್ಟೆಲ್ ಅಂತ ತೆಗೆದುಬಿಟ್ಟು ಎಲ್ಲ ಪೂರ್ತಿ ಓಪನ್ ಮಾಡ್ಬಿಡ್ತಾರೆ ಅಂತ ಹೇಳಿ ನನ್ನ ತಣ್ಣೀರ ಸ್ನಾನಕ್ಕೆ ಮುಗಿಸ್ತಾ ಧನ್ಯವಾದಗಳು. ಯಾಕಂದ್ರೆ ತುಂಬಾ ಹೇಳ್ಬಿಟ್ಟಿದ್ರೆ ಮತ್ತೆ ರಾತ್ರಿ ಮನೆಯಲ್ಲಿ ಹೋಗ್ಲಿಷ್ಟ ಬೈಗಳು ತಿನ್ಬೇಕಾಗ್ತದೆ. ಅದನ್ನು ತಪ್ಪಿಸ್ತಾ ಇಷ್ಟಪಡ್ತೀನಿ. ಆ ಒಂದು ಏನು ತುಂಟಾಟಗಳು, ಇದಗಳು ನನ್ನ ಈಗ ಈ ಸಮಯದಲ್ಲಿ ಅದು ನಮ್ಮ ಜಿಲ್ಲಾಧಿಕಾರಿಗೆ, SP-ಗೆ, ನನ್ನೆಲ್ಲ SP-ಗೆ ಗೊತ್ತಿದೆ. ನನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ನನ್ನ ಪ್ರೇಮ. ಅದೇ ಸಮಯದಲ್ಲಿ ನನ್ನ ಕಾಲೇಜು ಮಿತ್ರನೊಬ್ಬ, ಯಾರಂತ ಇವರಿಗೆಲ್ಲ ಗೊತ್ತಿದೆ, ಅವನು ಮಾಡಿದ ತಪ್ಪಿನಿಂದಾಗಿ ಇನ್ನೊಬ್ಬ ನಟನ ಬಗ್ಗೆ ನಾನು ಸುಮಾರು ವರ್ಷಗಳ ಕಾಲ ಬೆಳೆಸ್ಕೊಂಡಂತ ದ್ವೇಷ. ನಂತರ ಅವರು ನಿಧನರಾದಾಗ ನಾನು ಅವತ್ತು ಬೆಳಗ್ಗೆ ಬೆಂಗಳೂರಿಂದ ದೂರದ ಬೆಳಗಾವಿ ಕರ್ತವ್ಯದಿಂದ ಪ್ರಯಾಣ ಮಾಡ್ತಾ ಇದ್ದೆ. ದಾರಿ ಉದ್ದಕ್ಕೂ ನಾನು ಆ ಒಂದು ಘಟನೆ ಬಗ್ಗೆ ಮನಸ್ಸಲ್ಲಿ ಅನುಭವಿಸಿದ ವಿಷಾದ, ನಂತರ ಆ ಒಂದು ತಪ್ಪನ್ನ ತಿಳ್ಕೊಂಡ ರೀತಿ, ಅದನ್ನ ಹೇಳಬೇಕು. ಅದನ್ನ ಸುಮಾರು ಸಲ ವೇದಿಕೆ ಇದ್ದವರಿಗೆ ಹೇಳ್ಬಿಟ್ಟಿದ್ದೀನಿ. ಅದು ಮತ್ತೊಂದ್ಸಲ ಹೇಳಿದ್ರೆ ಅದು ಬೋರ್ ಆಗುತ್ತೆ. ತುಂಬಾ ನನ್ನ ಸ್ನೇಹಿತರಿಗೆ ಗೊತ್ತು ಇದೆಲ್ಲ. ಅದೊಂದು ಒಂದು ರೀತಿಯ ಯೌವನದ ದಿನಗಳ ಒಂದು ಇದಂತ ಹೇಳ್ಬೋದು. ಏನಂತ ದಿನಗಳು ಕಾಲೇಜಲ್ಲಿ ನನ್ನ ಕಾಲೇಜ್ ಎಲ್ಲರೂ ನನಗೆ ಸಹಪಾಠಿಗಳಿದ್ದಾರೆ. ನಾವು ಯಾವ ರೀತಿ ಕಲಾ ಕಲಿತಿದ್ವಿ, ಯಾವ ರೀತಿ ಇದು ಮಾಡ್ತಾ ಇದ್ವಿ. ನಾಗೇಶ ಸತ್ಯ ಎಲ್ಲರೂ ಚೆನ್ನಾಗಿ ಕ್ಯೂರಲ್ಲಿ ನಿಂತ್ಕೊಂಡು ಬಿಸಿಲು ಸ್ನಾನ ಮಾಡಿ ನಿದ್ದೆ ಮಾಡ್ತಿದ್ರೆ, ನಾನು ತಣ್ಣೀರು ಸ್ನಾನ ಮಾಡಿ ರಾತ್ರಿ ಹೋಗಿ ಹತ್ತಿರದಲ್ಲಿ ನಿದ್ದೆ ಮಾಡ್ತೇನೆ. ಅದೇ ಒಂದು ಓದಿನ ಹವ್ಯಾಸ ಮತ್ತು ದೇವರ ದಯ, ನನಗೆ ಅದೃಷ್ಟದ ಬೆಂಬಲದಿಂದ ಈ ಸ್ಥಾನದಲ್ಲಿ ಬಂದಿದ್ದೀನಿ. ಅದಕ್ಕೋಸ್ಕರ ನಾನು ಯಾವಾಗಲೂ ನನ್ನ ಈ ಒಂದು ಎಜುಕೇಶನ್ಗೆ, ನನ್ನ ಮುಂದಿನ ಜೀವನಕ್ಕೆ ಭದ್ರ ಅಡಿಪಾಯ ಹಾಕಿದ ತಂದೆ ತಾಯಿಗೆ, ನನ್ನ ಒಂದು ಇಂಜಿನಿಯರಿಂಗ್ ದಾರಿಯಲ್ಲಿ ಹೋಗ್ತಾ ಇದ್ದ ನನ್ನನ್ನ ಸ್ವಲ್ಪ ಈ ಕಡೆ ಬಂದು ನೋಡು, ಕರ್ನಾಟಕ ಆಡಳಿತ ಸೇವೆಯಲ್ಲಿ ಸಾಕಷ್ಟು ಅವಕಾಶ ಇದೆ, ಎಕ್ಸಾಮ್ ಬರೆಯ ಅಂತ ತಂದ ದಾರಿ ನಮ್ಮ ಅಣ್ಣ, ಅದಕ್ಕೆ ಪ್ರೋತ್ಸಾಹ ಅಂತ ನನ್ನ ತಂಗಿ, ಎಲ್ಲರೂ ನಾನು ನೆನೆಸಲೇಬೇಕಾಗಿದೆ. 38 ವರ್ಷಗಳ ಸುದೀರ್ಘ
ಸರ್ಕಾರಿ ಸೇವೆಯಲ್ಲಿ 28 ವರ್ಷಗಳ ಕಾಲ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಮಾಡಿದ್ದೀನಿ. ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಬಹಳ ಕಷ್ಟಕರ ಕೆಲಸ ಅಂತ ಎಲ್ರಿಗೂ ಗೊತ್ತಿದೆ. ಹೊರಗಿನವರಿಗೆ ಅದೊಂಥರ ಬಹಳ ಗ್ಲಾಮರಸ್ ಆಗಿ ತುಂಬಾ ಜೋರಾಗಿ ಎಲ್ಲ ಕಾಣ್ಬೋದು. ಆದರೆ ಒಳಗಿನವರಿಗೆ ಅದರ ಕಷ್ಟ ಸುಖಗಳು ಗೊತ್ತಿದೆ. ನಿಮ್ಮೆಲ್ಲರೂ ಇಲ್ಲಿರೋ ಸಭಿಕರಲ್ಲಿ ಸುಮಾರು ಅರ್ಧದಷ್ಟು ಪೊಲೀಸ್ ಅಧಿಕಾರಿ ಮಿತ್ರರಿದ್ದೀರಾ, ಎಲ್ಲರಿಗೂ ಗೊತ್ತಿದೆ ಅದರ ಕಷ್ಟ ಸುಖಗಳು. ಆ ಒಂದು 28 ವರ್ಷಗಳ ನನ್ನ ಸುದೀರ್ಘ ಪೊಲೀಸ್ ಸೇವೆಯಲ್ಲಿ 26 ವರ್ಷಗಳ ಕಾಲ ನನ್ನ ಜೊತೆಲಿದ್ದು ಬಂದವಳು ನನ್ನ ಧರ್ಮಪತ್ನಿ ವೀರ. 26 ವರ್ಷಗಳಲ್ಲಿ ತುಂಬಾ ದೊಡ್ಡ ಪ್ರಕರಣಗಳನ್ನ ನಾನು ಎದುರಿಸಬೇಕಾಯ್ತು. ಅದನ್ನು ಕೂಡ ನಾವು ಬಿಸಿ ನೋಡಿದ್ದೀರಾ. ನಾನು ಹೋಗಿ ಸ್ವಲ್ಪ ದಿವಸಗಳಲ್ಲೇ ಆಡಳಿತ ಪಕ್ಷದ MLA ಮರ್ಡರ್ ಆಯ್ತು, ಗುಂಡಿಟ್ಟು ಅವರನ್ನ ಕೊಲ್ಲಲಾಯಿತು. ಅವರು ನಾನಿದ್ದ ಮನೆಯ ಪಕ್ಕದ ಮನೆಯಲ್ಲೇ ಇತ್ತು. ಆ ಒಂದು ಘಟನೆ ನಮ್ಮ ಮನೆಯಿಂದ ಒಂದು ಸುಮಾರು 100-150 ಮೀಟರ್ ದೂರದಲ್ಲೇ ನಡೆಯಿತು. ದೊಡ್ಡ ಒಂದು ಅದು ಘಟನೆಯಾಗಿ ಸಾಕಷ್ಟು ಕಷ್ಟಪಡಬೇಕಾಯ್ತು. ಘಟನೆಯಿಂದ ನಾನು ಕೂಡ ನೂತನವಾಗಿ ಮದುವೆಯಾಗಿ ಹೋಗಿದ್ದೆ. ಎಲ್ಲ 1.5 ವರ್ಷಗಳ ಕಾಲ ಹೆಚ್ಚು ಕಮ್ಮಿ ಒಂದು ರೀತಿ ಗೃಹ ಬಂಧನದಲ್ಲೇ ಇರಬೇಕಾಯ್ತು. ಅವ್ರ ಪಕ್ಕದ ಮನೆಯಿಂದ ಸುತ್ತಮುತ್ತ ಪೊಲೀಸ್ ಬಂದೋಬಸ್ತು ಎಲ್ಲ ಆಗಿ 1.5 ವರ್ಷಗಳ ಕಾಲ ಶ್ರಮ ಪಟ್ಟು ಅವ್ರನ್ನೆಲ್ಲ ಹಿಡಿದು ಒಂದು ಮಾಡಿದಂತ ಸಮಾಧಾನ ಕೂಡ ನನಗಿದೆ. ನಂತರ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಒಂದು AK-47 ಅದನ್ನು ಕೂಡ ತಾವು ವಿಡಿಯೋದಲ್ಲಿ ನೋಡಿದ್ರೆ AK-47 ಆಯುಧವನ್ನು ಉಪಯೋಗಿಸಿ ಡಕಾಯಿತಿ ಕೂಡ ಆಯಿತು. ಡಕಾಯಿತಿ ಅದನ್ನ ನಾವು ಅವ್ರನ್ನ ಕಳ್ಳರನ್ನ ಚೇಸ್ ಮಾಡುವಾಗ ನಮ್ಮೆಲ್ಲೆಲ್ಲ ಫೈರಿಂಗ್ ಮಾಡಿದ್ರು, ನಮ್ಮೆಲ್ಲ ವಾಹನಗಳು ಚಕಂಗೊಂಡು. ಆದ್ರೂ ಕೂಡ ಬಿಡದೆ ನಂತರ ಸುಮಾರು 30 ದಿವಸಗಳ ನಂತರ ಅವ್ರನ್ನ ಹಿಡಿದು ಅವ್ರನ್ನ ಬಂಧಿಸಿ ಅವರಿಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ ಒಂದು ಅನುಭವ ಕೂಡ ನಮಗೆ ಪೊಲೀಸ್ ಇಲಾಖೆಯಲ್ಲಿ ಸಿಕ್ತು. ನಂತರ ಒಂದು ದಕ್ಷಿಣ ಕನ್ನಡದ ಬ್ಯಾಂಕ್ ನಲ್ಲಿ ಆಗಿನ ಕಾಲಕ್ಕೆ ಸುಮಾರು ಪಕ್ಕ 50 kg ಚಿನ್ನ ಮತ್ತು 5 ಲಕ್ಷ ರೂಪಾಯಿನ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಅದನ್ನು ಕೂಡ ನನ್ನೆಲ್ಲ ಸಿಬ್ಬಂದಿ ಮಿತ್ರರು ಅಧಿಕಾರಿಗಳ ಸಹಾಯದಿಂದ 4 ದಿವಸದಲ್ಲಿ ಎಂಟೈರ್ ಇದನ್ನ ವಶಪಡಿಸಿಕೊಂಡು ಅವರು ಕೂಡ ಶಿಕ್ಷೆ ಆದಂತ ಒಂದು ಪ್ರಕರಣ ಕೂಡ ನನ್ನ ಜೀವನದಲ್ಲಿ ದಾಖಲಾಗಿದೆ. ಇದೆಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಒಂದು ಪೊಲೀಸ್ ಜೀವನದಲ್ಲಿ ಈ ತರ ಘಟನೆಗಳಾಗಿರುತ್ತೆ. ಇದು ನಿಮಗೆ ಮುಂದೆ ದಿನಗಳಲ್ಲಿ ಅದನ್ನು ಮೆಲುಕು ಹಾಕಲಿಕ್ಕೆ ಮತ್ತು ಸರ್ವಿಸ್ ಇದ್ರೆ ಮತ್ತು ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ನಿಮಗೆ ಒಂದು ಪ್ರೋತ್ಸಾಹದಾಯಕವಾಗಿರುತ್ತೆ. ಈ ನನ್ನ ಘಟನೆಗಳನ್ನ ಇದನ್ನ ಹೇಳ್ಕೊಡ್ತಾ ಇರೋದು ಹೆಚ್ಚುಗಾರಿಕೆಗಲ್ಲ, ನಿಮಗೊಂದು ಅದರಿಂದ ಒಂದು ಸ್ವಲ್ಪ ಸ್ಫೂರ್ತಿ ಸಿಗ್ಲಿ, ಒಳ್ಳೆ ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಆಗಲಿ ಅಂತ ನನ್ನ ಮನಸ್ಸಲ್ಲಿ ನಾನು ಹೇಳ್ತಾ ಇದ್ದೀನಿ. ಸಾಕಷ್ಟು ಜನ ನಿಮ್ಮ ಬಗ್ಗೆ ಮಾತಾಡಿದ್ರಿ, ಎಲ್ಲರೂ ಒಳ್ಳೆಯ ಮಾತುಗಳನ್ನೇ ನನ್ನ ಬಗ್ಗೆ ಹೇಳಿದ್ರಿ. ನನ್ನ ಒಂದು ಸ್ವಭಾವದ ಬಗ್ಗೆ, ನನ್ನ ಒಂದು ಕೆಲಸದ ಬಗ್ಗೆ, ನನ್ನ ಒಂದು ದುಡಿಮೆಯ ಬಗ್ಗೆ ಇಷ್ಟೆಲ್ಲ ಹೊಗಳಿಕೆಗೆ ನಾನು ಎಷ್ಟು ಅರ್ಹನೋ ನನಗೆ ಗೊತ್ತಿಲ್ಲ. ಆದ್ರೆ ನಿಮ್ಮೆಲ್ಲರ ಮಾತುಗಳನ್ನ ನಾನು ಬಹಳ ವಿನಮ್ರವಾಗಿ ನಾನು ಸ್ವೀಕರಿಸಿದ್ದೇನೆ. ನಾನು ಮತ್ತು ನನ್ನ ಕುಟುಂಬ ಅದಕ್ಕೆ ತುಂಬಾ ಆಭಾರಿಯಾಗಿದ್ದೇವೆ. ನನ್ನ ಬ್ರದರ್ ಇಲ್ಲವರು ಕೂಡ ಮಾತಾಡ್ತಾ ಹೇಳಿದ್ರು, ನನ್ನ ಒಂದು ಇದರಿಂದ ಕುಟುಂಬಕ್ಕೆ ಒಂದು ಮತ್ತು ಎಲ್ಲರಿಗೂ ಒಂದು ಗೌರವ ಬಂದಿದೆ ಅಂತ. ಅದಕ್ಕೂ ಕೂಡ ನಾನು ಆಭಾರಿಯಾಗಿದ್ದೇನೆ. ಹೆಚ್ಚಿನದು ಏನ್ ಹೇಳಬೇಕು ಅಂತ ನನಗೂ ತೋರಿಸ್ತಾ ಇಲ್ಲ. ಯಾಕೆಂದ್ರೆ ಸಾಮಾನ್ಯವಾಗಿ ನಮ್ಮ ವೇದಿಕೆ ಬೇಕು, ನನ್ನೆಲ್ಲ ಸ್ನೇಹಿತರಿಗೆ ಗೊತ್ತು, ನಾವೆಲ್ಲರೂ ಸ್ನೇಹಿತರಿಗೆ ಸೇರಿದಾಗ ತುಂಬಾ ಮಾತಾಡ್ತಾ ಇರ್ತೀವಿ. ನಾನು ಮೊನ್ನೆ ಕೂಡ ಒಂದು ಫಂಕ್ಷನ್ ರಾತ್ರಿ 3 ಗಂಟೆ ತನಕ ಎಲ್ಲ ನೆನಪುಗಳನ್ನ ಮೆಲುಕು ಹಾಕ್ತಾ ಇದ್ವಿ. ಆದ್ರೆ ನಿಮ್ನೆಲ್ಲ ನೋಡಿ ಎಲ್ಲ ಮಾಡಿ ನನಗೆ ಒಂದು ಸ್ವಲ್ಪ ಭಾವನಾತ್ಮಕವಾಗಿ ನನಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಪೊಲೀಸ್ ಕಾಯ್ದೆ ಬಗ್ಗೆ ಮಾತಾಡಿದ್ರೆ ಸುಮಾರು ಮಾತಾಡ್ಬೋದು, ಕೇಸ್ಗಳ ಬಗ್ಗೆ ಮಾತಾಡಿದ್ರೆ ಸುಮಾರು ಮಾತಾಡ್ಬೋದು. ಆದ್ರೆ ಇದು ಒಂದು ರಿಟೈರ್ಮೆಂಟ್ ಫಂಕ್ಷನ್. ನಾನು ನನ್ನ ಸರ್ವಿಸ್ ನಲ್ಲಿ ತುಂಬಾ ಮಂದಿ ರಿಟೈರ್ಮೆಂಟ್ ಫಂಕ್ಷನ್ ಅಲ್ಲಿ ಪಾಲ್ಗೊಂಡಿದ್ದೀನಿ. ಎಷ್ಟೋ ನನ್ನ ನೆಚ್ಚಿನ ಮೇಲಧಿಕಾರಿಗಳ ರಿಟೈರ್ಮೆಂಟ್ ಅನ್ನ ಇದೇ ರೀತಿ ಹೇಗೆ ನಮ್ಮ ಜೂನಿಯರ್ ಆಫೀಸರ್ಸ್ ನೀವೆಲ್ಲ ಸೇರಿ ಮಾಡಿದ್ರೆ ಅದೇ ರೀತಿ ಮಾಡಿ ಅವರನ್ನು ಬೀಳ್ಕೊಟ್ಟಿದ್ದೀನಿ. ಅವ್ರನ್ನ ಇವತ್ತು ಇದರಲ್ಲೂ ಪಾಲ್ಗೊಂಡಿದ್ದೀನಿ. ಅವಾಗ ಒಂಥರ ದುಗುಡ ಇಟ್ಟಾಗೂ ಕೂಡ ಒಂದು ಪೂಜ್ಯ ಭಾವನೆಯಿಂದ ಕರ್ತವ್ಯದಿಂದ ಅವ್ರನ್ನ ನಾವು ಬೀಳ್ಕೊಟ್ಟಿದ್ದೀವಿ. ಇವತ್ತು ದಿವಸ ನನಗೆ ರಿಟೈರ್ಮೆಂಟ್ ಬಂದ್ಬಿಡ್ತೇನಪ್ಪ ಅಂತ ನನಗೆ ಆಗ್ತಿದೆ. 60 ವರ್ಷ ಆಗುತ್ತೆ, ಇನ್ನು ನೆನೆಸ್ಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಏನಿದೆ ವಾಸ್ತವ ಸಂಗತಿ ಅದನ್ನ ನಾವು ಒಪ್ಕೊಳ್ಳೇಬೇಕು. ರಿಟೈರ್ಮೆಂಟ್ ಸರ್ಕಾರಿ ಸೇವೆಗೆ ನಿರ್ಧರಿತವಲ್ಲ, ಸೇರ್ತೀವೋ ಇಲ್ಲೋ ಗೊತ್ತಿಲ್ಲ. ಸೇರಿದ್ಮೇಲೆ ಯಾವತ್ತು ರಿಟೈರ್ ಆಗ್ತಿರೋದು ನಿರ್ಧರಿತ 60 ವರ್ಷಕ್ಕೆ ಯಾರೇ ಇರಲಿ ಅವರು ನಿವೃತ್ತಿ ಆಗ್ಲೇಬೇಕು. ಇದರಲ್ಲಿ ಯಾವುದೇ ಬೇರೆ ದಾರಿ ಇಲ್ಲ. ಅದೇ ರೀತಿ ನಾನು ನಾಳೆ ದಿವಸ ಸಾಯಂಕಾಲ ನನ್ನ ಪ್ರಭಾವವನ್ನು ವಹಿಸಿಕೊಳ್ಳೋ ಇದೆ. ನಾಳೆ ಹೊಸ ಜಯಂತಿ ರಜಾ ದಿವಸ, ಹಾಗಾಗಿ ನಾನು
ಇವತ್ತಿನ ದಿವಸನೇ ಒಂದು ಸಮಾರಂಭ ಪೆರೇಡ್ ಎಲ್ಲ ಮಾಡೋಣ ಅಂತ ತೀರ್ಮಾನವನ್ನು ಇವತ್ತು ಮಾಡಿದ್ದಾರೆ. ಈ ಒಂದು ಇದಕ್ಕೆ ನಾನು ತುಂಬಾ ಆಭಾರಿಯಾಗಿದ್ದೇನೆ. ಇನ್ನೂ ಹೆಚ್ಚು ಮಾತಾಡಬೇಕು ಅಂತ ಮನಸ್ಸು ಅನಿಸ್ತಾರೆ, ಆದರೆ ತುಂಬಾ ತೀರಾ ಭಾವುಕನಾಗಿ ಮಾತಾಡೋಕ್ಕಿಂತ ನಿಮ್ಮೆಲ್ಲರಿಗೆ ನಾನು ಈ ಒಂದು ಸಮಾರಂಭವನ್ನ ಏನು ಆರ್ಗನೈಸ್ ಮಾಡಿದ್ದೀರಾ ಮತ್ತು ಯಾರ್ಯಾರು ನನ್ನ ಒಂದು ಈ 38 ವರ್ಷಗಳ ವೃತ್ತಿ ಜೀವನದಲ್ಲಿ ಮತ್ತು ಸರ್ಕಾರಿ ಸೇವೆಗೆ ಯಾರು ದಾರಿ ತೋರಿಸಿದ್ರು ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಸಮಾರಂಭವನ್ನ ಬಳಸ್ಕೊಳ್ಳೋಣ ಅಂತ ನಾನೊಂದು ಮನಸ್ಸಲ್ಲಿ ಮೇಲೆ ಕೂತ್ಕೊಂಡು ನಾನು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.